ಸ್ನೇಹಿತರೆ, ಮೆಂತ್ಯ ಸೊಪ್ಪಿನ ಚಪಾತಿ ಮಾಡಬೇಕಾದ್ರೆ ಒಂದು ದೊಡ್ಡ ಕಟ್ಟು ಮೆಂತ್ಯ ಸೊಪ್ಪು ತಗೊಳ್ಳಿ. ಅದನ್ನು ಎಲೆಗಳನ್ನೆಲ್ಲ ಬಿಡಿಸಿಟ್ಕೊಳ್ಳಿ. ಸುಮಾರು ಇವಾಗ ನಾನು 3 ಕಪ್ ಗೋಧಿ ಹಿಟ್ಟಿಗೆ ಮಾಡೋದ್ರಿಂದ ನನ್ನ ಕೈಯಲ್ಲಿ ಫುಲ್ ಕೈಯಲ್ಲಿ 2 ಸಲ ಮೆಂತ್ಯ ಸೊಪ್ಪು ಬೇಕಾಗುತ್ತೆ. ಅಷ್ಟೇ ನೀವು ಬಿಡಿಸಿಟ್ಕೊಳ್ಳಿ. ಬಿಡಿಸಿಟ್ಕೊಂಡ್ಮೇಲೆ ಅದನ್ನು ಸ್ವಚ್ಛವಾಗಿ ನೀರು ಹಾಕ್ಕೊಂಡು ತೊಳ್ಕೊಳ್ಳಿ. ತೊಳ್ಕೊಂಡ್ಮೇಲೆ ಅದನ್ನು ಸಣ್ಣ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಳಿ. ಈಗ ಮೆಂತ್ಯ ಸೊಪ್ಪನ್ನು ಹೆಚ್ಚಾದಮೇಲೆ ಈಗ ಬೆಳ್ಳುಳ್ಳಿ, ಒಂದು 2 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆಯನ್ನು ತೆಗೆದುಬಿಟ್ಟು, ಬೆಳ್ಳುಳ್ಳಿ ಕಾಳಾಗುತ್ತದು, ಅದನ್ನು ಜೋಡಿಸಿಟ್ಕೊಳ್ಳೋಣ. ಅದಕ್ಕೆ ಸುಮಾರು ನಾನೀಗ 1 ಕಪ್ ಗೋಧಿ ಹಿಟ್ಟಿಗೆ 2 ಹಸಿಮೆಣಸಿನ್ಕಾಯಿ ಅಂತ ಲೆಕ್ಕ ತಗೊಳ್ತೀನಿ. 6 ಹಸಿಮೆಣಸಿನ್ಕಾಯಿ ಅಂದರೆ ಸ್ವಲ್ಪ ಉದ್ದ ಇದೆ ನನ್ನ ಹಸಿಮೆಣಸಿನ್ಕಾಯಿ. 6 ಹಸಿಮೆಣಸಿನ್ಕಾಯಿ ಮತ್ತು 2 ಗಡ್ಡೆ ಬೆಳ್ಳುಳ್ಳಿ ಎರಡನ್ನ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಕುಟ್ಟಣಿಗೆಯಲ್ಲಿ ಅದನ್ನು ಕುಟ್ಟಿ ಪೇಸ್ಟ್ ಥರ ಮಾಡಿ ಇಟ್ಕೊಳ್ಳೋಣ. ನಂತರ ನಾವು 2 ಈರುಳ್ಳಿನ, ಒಂದು ದೊಡ್ಡದು ಒಂದು ಚಿಕ್ಕದು, ಆ ಥರ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ಳೋಣ. ನಂತರ ಗ್ಯಾಸ್ ಹಚ್ಚಿಬಿಟ್ಟು ಬಾಣಲೆ ಇಟ್ಟು ಇದರಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ, ಜೀರಿಗೆ ಹಾಕೋಣ. ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈರುಳ್ಳಿ ಬೆಂದಿದೆ. ಸಣ್ಣದಾಗಿ ಹೆಚ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಹಾಕೋಣ. ಇದನ್ನು 2 ನಿಮಿಷ ಬಾಡಿಸ್ಕೊಳ್ಳೋಣ. ಇದಕ್ಕೆ ನಾನು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಇನ್ನೊಂದು 2 ನಿಮಿಷ ಬೆಂದರೆ ಸಾಕಿದೆ. ಸ್ನೇಹಿತರೆ, ಮೆಂತ್ಯ ಸೊಪ್ಪು ಬೆಂದಿದೆ. ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಒಂದು 2 ನಿಮಿಷ ಆರಕ್ಕೆ ಬಿಡೋಣ. ಅಲ್ಲಿಗೆ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ಆಯಿತು. ನಂತರ ನಾವು ಹರಿವಾಣ ತಗೊಂಡು ಅದಕ್ಕೆ 3 ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಂಡೆ. 3 ಕಪ್ಪಿಗೆ ನಾನು 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ಕಡಲೆ ಹಿಟ್ಟು ಆಪ್ಷನ್ನು, ನಿಮಗೆ ಬೇಡ ಅಂದರೆ ಹಾಕ್ಕೊಳ್ಳೋದಿದ್ರೂ ಚೆನ್ನಾಗಿ ಬರುತ್ತೆ. ಈಗ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಉಪ್ಪು ಹಾಕ್ಕೊಳ್ತಿದ್ದೀನಿ. ಅಂದರೆ ಈ ಅಳತೆಯಲ್ಲಿ ನಾನು 3 ಸಲ ಹಾಕ್ಕೊಳ್ತಿದ್ದೀನಿ. ನಾವು ಅಲ್ಲಿ ಮೆಂತ್ಯ ಸೊಪ್ಪಿಂದು ಬೇಯಿಸ್ಕೊಳ್ಳುವಾಗಲೂ ಹಾಕಿದ್ದೀವಿ ನಾವು. ಹಾಕಿ ನೋಡಿರಿ, ನಾನು ಕೈ ಅಳತೆಯಲ್ಲಿ ಹಾಕೋದು ಇಷ್ಟೇ. 3 ಸಲ ನಾನು ಹಾಕ್ಕೊಂಡಿದ್ದೀನಿ. ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. 3 ಟೀ ಸ್ಪೂನಷ್ಟು ಎಳ್ಳು ಹಾಕ್ಕೊಳ್ತಿದ್ದೀನಿ. ಅರಿಶಿನ 1 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ. ಇದು ಜೀರಿಗೆ ಪುಡಿನ ನಾನು 1.5 ಟೀ ಸ್ಪೂನ್ ಹಾಕ್ಕೊಳ್ತಿದ್ದೀನಿ. 1.5. ಇದು ಧನಿಯಾ ಪೌಡರು ಇದು ಕೂಡ 1.5 ಹಾಕ್ಕೊಳ್ತಿದ್ದೀನಿ. ಇದು ಅಚ್ಕಾರದ ಪೌಡರು. ಈಗಾಗಲೇ ನಾವು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಖಾರದ ಪುಡಿಯನ್ನು ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು. ನಾನು 1 ಟೀ ಸ್ಪೂನಷ್ಟು ಖಾರದ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. 1 ಮತ್ತು ಇನ್ನೊಂದು ಅರ್ಧ, ಅಂದರೆ 1.5 ಟೀ ಸ್ಪೂನಷ್ಟು ಖಾರದ ಪೌಡ್ರ್ ಹಾಕ್ಕೊಳ್ತೇವೆ. ಈಗ ಎಲ್ಲವನ್ನು ಹಾಕಾಯಿತು, ಬೆರೆಸ್ಕೊಳ್ಳೋಣ. ನಿಮಗೆ ಬೇಕಾದರೆ ಖಾರದ ಪೌಡರು ಇವೆಲ್ಲ ಸ್ವಲ್ಪ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹೆಚ್ಚು ಕಮ್ಮಿ ಹಾಕೋಬಹುದು. ಇದನ್ನು ನಾನಿವಾಗ ಮೊಸರಲ್ಲಿ ಕಲಿಸ್ತಾ ಇದ್ದೀನಿ. ನೀವು ಅರ್ಧ ಮೊಸರು ಅರ್ಧ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೋಬೋದು.
ಬರೀ ಮೊಸರಲ್ಲಿ ಕೂಡ ಕಲಿಸ್ಕೊಬೋದು. ಮೊಸರು ಹಾಕ್ಕೊಂಡಿದ್ದೀನಲ್ಲ, ಮೊಸರು ಹಾಕ್ಕೊಂಡು ಸ್ವಲ್ಪ ಈ ಥರ ಇಷ್ಟು ಸಮ ಮಾಡಿಕೊಂಡು ಇವಾಗ ನಾವು ಮೆಂತ್ಯ ಸೊಪ್ಪಿಂದು ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೊಳ್ಳೋಣ. ಇದನ್ನು ಕಲಿಸ್ಕೊಳ್ಳುವಾಗ ನಮಗೆ ಮತ್ತೆ ಮೊಸರಿನ ಅವಶ್ಯಕತೆ ಇದ್ದರೆ ಮಾತ್ರ ನಾನು ಹಾಕ್ಕೊಳ್ತೀನಿ. ಯಾಕಂದರೆ ಈರುಳ್ಳಿ ಮತ್ತು ಈ ಸೊಪ್ಪಲ್ಲಿ ಕೂಡ ನೀರಿನ ಅಂಶ ಇದೆ. ಸ್ನೇಹಿತರೆ, ಎಲ್ಲವನ್ನು ಕಲಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಈ ಥರ ಹಾಕಿಬಿಟ್ಟು ಇನ್ನೊಂದು ರೌಂಡ್ ಈ ಥರ ಕಲಸಿ ಒಂದು 10 ನಿಮಿಷ ಹಾಗೆ ಬಿಡ್ತೀನಿ. ಸ್ನೇಹಿತರೆ, ಈ ಥರ ಉದ್ಕೊಂಡು ನೀವು ತುಪ್ಪ ಆದರೂ ಹಾಕ್ಕೊಳ್ಳಿ ಅಥವಾ ಎಣ್ಣೆ ಆದರೂ ಹಾಕ್ಕೊಳ್ಳಿ, ನಿಮ್ಮ ಅನುಕೂಲ. ಆದರೆ ನಾನಿವತ್ತು ತುಪ್ಪ ಹಾಕಿ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಚಳಿಗಾಲ ಅಲ್ವಾ, ಚಳಿಗಾಲದಲ್ಲಿ ಸ್ವಲ್ಪ ದೇಹಕ್ಕೆ ಎಣ್ಣೆ ಅಂಶ ಅಥವಾ ಜಿಡ್ಡಿನ ಅಂಶ ಹೋಗಲಿ ಅಂತ ಈ ಥರ ಹಾಕಿಬಿಟ್ಟು ಒಂದು ಸಲ ಈ ಥರ ಉದ್ಕೊಳ್ಳೋಣ. ಮತ್ತು ಇದನ್ನು ನಾವು ಬೇಯಿಸಿದ ತಕ್ಷಣವೇ ತಿನ್ನಬೇಕು. ಆವಾಗ ಬಿಸಿ ಇದ್ದಾಗಲ ಯಾವುದೇ ಜಿಡ್ಡಿನ ಅಂಶ ದೇಹಕ್ಕೆ ಕೆಟ್ಟ ಕೊಬ್ಬಾಗಿ ಸೇರಲ್ಲ. ಸ್ವಲ್ಪ ಆರಿದ್ರೆ ಅಷ್ಟು ರುಚಿ ಇರಲ್ಲ ಅಂತ. ಹಂಚನ್ನು ಕಾಯಕ್ಕಿಟ್ಟಿದ್ದೆ, ಹಂಚು ಕಾದಿದೆ. ಇವಾಗ ಮಾಡಿರುವಂತಹ ಮೆಂತ್ಯ ಪರೋಟನ ಹಾಕೋಣ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ತೀನಿ. ನೀವೆಲ್ಲ ಒಂದು ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ. ಆಮೇಲೆ ಮಾಮೂಲಿಯಾಗಿ ನಾವು ಎಣ್ಣೆ ಹಾಕಿಬಿಟ್ಟು ಚಪಾತಿ ಹೇಗೆ ಮಾಡ್ತೀವೋ ಆ ಥರ ಮಾಡ್ಕೊಳ್ಳಿ. ಇದ್ರ ಥರದ್ದು ಕೆಲವು ಸಲ ನಾವು ಎಣ್ಣೆ ಹಾಕಿ ಉದ್ದುಬಿಟ್ಟು ಬಿಸಿ ಬಿಸಿ ಚಪಾತಿ ಇದ್ದರೆ ಮೆಂತ್ಯ ಚಪಾತಿ ಮೇಲೆ ಅಥವಾ ಪರೋಟದ ಮೇಲೆ ಸ್ವಲ್ಪ ಬೆಣ್ಣೆ ಕೂಡ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇದರಲ್ಲೇ ಖಾರ ಎಲ್ಲ ಇರೋದ್ರಿಂದ ಇದಕ್ಕೆ ಒಂದು ಸ್ವಲ್ಪ ಮೊಸರು ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ಬೋದು. ಇಲ್ಲಾಂದರೆ ಶೇಂಗಾ ಚಟ್ನಿ ಇದ್ದರೆ ಶೇಂಗಾ ಚಟ್ನಿ ಹಾಕ್ಕೋಬೋದು. ಇಲ್ಲಾಂದರೆ ನಾವು ನಮ್ಮ ಕಡೆ ಎಲ್ಲ ಒಣಮೆಣ್ಸಿನ್ಕಾಯಿ ಮೆಂತ್ಯ ಚಟ್ನಿ ಅಂತ ಮಾಡ್ತೀವಿ, ಅದಕ್ಕೂ ಕೂಡ ಇದನ್ನು ಸೇರಿಸ್ಕೊಂಡು ತಿನ್ಬೋದು. ಆಯಿತು, ನಮ್ಮ ಮೆಂತ್ಯ ಪರೋಟ ಅಥವಾ ಮೆಂತ್ಯ ಚಪಾತಿ ರೆಡಿಯಾಗಿದೆ. ಮೆಂತ್ಯ ಸೊಪ್ಪಿನ ಚಪಾತಿ ರೆಡಿಯಾಗಿದೆ. ಮೆಂತ್ಯ ಸೊಪ್ಪಿನ ಚಪಾತಿನ ಬಹಳ ಮೃದುವಾಗಿದೆ ಇದು. ನೋಡಿ, ಈ ಥರ ನೀವು ಕಟ್ ಮಾಡಿಕೊಂಡು ನೀವು ಹಾಗೆ ತಿನ್ಬೋದು. ಇಷ್ಟು ಮೃದುವಾಗಿದೆ, ಹೀಗೂ ತಿನ್ಬೋದು. ಇಲ್ಲಾಂದರೆ ನಾವು ಮೊಸರು ಹಾಕ್ಕೊಂಡು ತಿನ್ಬೋದು, ಉಪ್ಪಿನಕಾಯಿ ಜೊತೆ ಬೆರೆಸ್ಕೊಂಡು ತಿನ್ಬೋದು, ಖಾರದ ಜೊತೆ ಹಾಕ್ಕೊಂಡು ತಿನ್ಬೋದು. ಬಹಳ ರುಚಿಯಾಗಿರುತ್ತೆ ನೋಡಿ. ಈಗ ಹಾಕ್ಕೊಂಡು ಹಿಂಗೆ ತಿಂದರೆ ಆಹಾ, ಎಷ್ಟು ಸೊಗಸಾಗಿ ಖಾರವಾಗಿ ಈ ಚಳಿಗಾಲದ ವಾತಾವರಣಕ್ಕಂತೂ ಬಹಳ ರುಚಿಯಾಗಿರುತ್ತೆ. ನನಗೆ ಮೊಸರಿಗಿಂತ ಖಾರದ ಚಟ್ನಿ ಹಾಕೊಂಡು ತಿಂದರೆ ನಂಗೆ ತುಂಬ ಇಷ್ಟ. ಎಷ್ಟು ಮೃದುವಾಗಿ ಬಾಯಿಬಿಟ್ರೆ ಹಾಗೆ ಕೇಸರಿ ಬಾತ್ ಥರ ಇದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾನು ಯಾವ ಥರ ಮಾಡಿದ್ನೋ ನೀವು ಅದೇ ಥರನೇ ಮಾಡ್ಕೊಳ್ಳಿ. ಸಖತ್ ಟೇಸ್ಟಿಯಾಗಿದೆ. ಆಮೇಲೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು ನಿಮಗೆಲ್ಲ ಇಷ್ಟ ಆಯ್ತಾ ಅಂತ. ಆಯಿತಾ? ಬರಲ್ಲ, ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.